ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ ಹಾಗೆ ವಿಜಯಲಕ್ಷ್ಮಿ ಅವರು ಇವತ್ತು ಭೇಟಿಯಾದರು. ಇವತ್ತಿನ ಭೇಟಿ ಇದೆಯಲ್ಲ ಬಹಳ ವಿಶೇಷ. ಯಾಕಂತ ಅಂದ್ರೆ ಅವರ ಮದುವೆಯ ವಾರ್ಷಿಕೋತ್ಸವ ಇದು. ದರ್ಶನ್ ಅವರ ಮುಖದಲ್ಲಿ ಪತ್ನಿ ಹಾಗೆ ಮಗನನ್ನ ಕಂಡು ಸಹಜವಾಗಿ ಒಂದು ಮಂದಹಾಸ ಮೂಡ್ತು. ವಿಜಯಲಕ್ಷ್ಮಿ ಮತ್ತು ಮಗ ವಿನೀಶ್ನನ್ನ ಕಂಡು ದರ್ಶನ್ ಬಹಳ ಭಾವುಕರಾದ್ರು. ಪತ್ನಿ ಹಾಗೆ ಮಗನನ್ನ ಕಂಡ ಕೂಡಲೇ ಅಪ್ಪಿಕೊಂಡ್ರಂತೆ ದರ್ಶನ್. ಇದು 23ನೇ ವರ್ಷದ ಅವರ ವಿವಾಹ ವಾರ್ಷಿಕೋತ್ಸವ. ಈ ಕಾರಣಕ್ಕಾಗಿ ಇಂಥದ್ದೊಂದು ವಿಶೇಷ ಭೇಟಿಗೆ ಅವಕಾಶ ಕೊಡಲಾಗಿತ್ತು. ನಿಮ್ಗೆ ಗೊತ್ತಿರಲಿ, ಹತ್ತತ್ರ 8 ತಿಂಗಳುಗಳ ಬಳಿಕ ಮೊದಲ ಬಾರಿಗೆ ಹೀಗೆ ಮುಖಾಮುಖಿ ಭೇಟಿಗೆ ಅವಕಾಶ ಕೊಟ್ಟಿರೋದು ಅಂತ ಈಗ ಆಲ್ರೆಡಿ ಜೈಲಾಧಿಕಾರಿಗಳು ಕೂಡ ಹೇಳಿದ್ದರು. ಹಾಗಾಗಿ ಈ ಭೇಟಿಗೆ ಜೈಲಿನ ಸೂಪರಿಂಟೆಂಡೆಂಟ್ ಕೂಡ ಒಂದು ವಿಶೇಷ ಅನುಮತಿಯನ್ನ ಕೊಟ್ಟಿದ್ರು. ಪತಿಗೆ ಹಣ್ಣುಗಳನ್ನ ಮಾತ್ರ ಕೊಂಡೊಯ್ದ್ರು ವಿಜಯಲಕ್ಷ್ಮಿ ಅಂತ ಹೇಳಿ ತಿಳಿದು ಬಂತು. ಪತಿಗೆ ಇವತ್ತು ಅವ್ರು ಏನೇನು ತೆಗೆದುಕೊಂಡು ಹೋಗ್ಬೋದು ಅನ್ನೋದು ಸಹಜವಾಗಿ ನೋಡೋರಿಗೂ ಒಂದು ಕುತೂಹಲ ಅಲ್ವಾ. ಏನೋ ಕೇಕ್ ತೆಗೆದುಕೊಂಡು ಹೋಗ್ಬೋದು, ಅಥವಾ ಅವ್ರಿಗೆ ಇಷ್ಟವಾದಂಥದ್ದು ಏನಾದರೂ ಅಡುಗೆ ಮತ್ತೊಂದು ಈ ಥರದ್ದು ಏನಾದ್ರು ತಂದಿದ್ದಾರ ಮಾಡಿಕೊಂಡು ಅನ್ನುವಂಥದ್ದು ಒಂದು ಕುತೂಹಲ ಇತ್ತು. ಹಾಗೇನು ಕಂಡು ಬಂದಿಲ್ಲ ಮೇಲ್ನೋಟಕ್ಕೆ ಕಂಡು ಬಂದಿದ್ದ ಪ್ರಕಾರವಾಗಿ ನೋಡಿ ಎಲ್ಲ ಸ್ಟಂಟ್ ತೆಗೆದುಕೊಂಡು ಹೋಗ್ತಾ ಇದ್ದಾರಲ್ಲ ಅಷ್ಟೇ ಕಂಡು ಬಂದಿದೆ. ಅದನ್ನು ಮೀರಿ ಏನಾದರೂ ಕೊಡೋದಕ್ಕೆ ವ್ಯವಸ್ಥೆ ಇತ್ತು, ಅವಕಾಶ ಇತ್ತೋ ಗೊತ್ತಿಲ್ಲ. ಹಿಂದೆ ಎಲ್ಲ ಈ ಥರದ್ದೆಲ್ಲ ವ್ಯವಸ್ಥೆಯನ್ನು ಕೊಟ್ಟು ಅದಾದ ನಂತರ ಅದನ್ನು ಮಿಸ್ಯೂಸ್ ಮಾಡಿಕೊಂಡ್ರು ಅಂತೆಲ್ಲ ಭಾಳ ಆರೋಪಗಳು ಕೇಳಿಬಂದು ಅದಕ್ಕೆಲ್ಲ ಈಗ ತಡೆ ಹಾಕಿದ್ದಾರೆ. ವಿಜಯಲಕ್ಷ್ಮಿ ಹಾಗೆ ಮಗ ವಿನೀಶ್ ಅವರನ್ನ ಕಂಡು ದರ್ಶನ್ ಬಹಳ ಭಾವುಕರಾದ್ರು. ಪತ್ನಿ ಮಗನನ್ನ ಕಂಡ ಕೂಡಲೇ ದರ್ಶನ್ ಹೋಗಿ ಅಪ್ಪಿಕೊಂಡ್ರು ಅಂತೇಳಿ ತಿಳಿದು ಬರ್ತಾ ಇದೆ. ನಾನು ಆಗ್ತಾನೆ ಹೇಳಿದಾಗೆ ಇವತ್ತು ವಿಶೇಷವಾಗಿ ಕೆಲ ಅನುಕೂಲಗಳನ್ನು ಮಾಡಿಕೊಡ್ಲಾಗಿತ್ತು ಇವ್ರ ಭೇಟಿಗೆ. ಅಂದರೆ ಮುಖಾಮುಖಿ ಭೇಟಿ ಆಗೋದಕ್ಕೆ ಅವಕಾಶ ಮಾಡಿಕೊಡ್ಲಾಗಿತ್ತು. ಕಾರಣ ಅಂತಂದರೆ ಈಗ ತಾನೇ ಹೇಳಿದಾಗೆ 23ನೇ ವರ್ಷದ ಮದುವೆಯ ವಾರ್ಷಿಕೋತ್ಸವದ ನಿಮಿತ್ತ ನಾವಿಲ್ಲಿ ನೋಡ್ತಾ ಇದ್ದೀವಲ್ಲ, ಅವರು ವಿಜಯಲಕ್ಷ್ಮಿ ಪುತ್ರ ವಿನೀಶ್ ಜೊತೆಗೆ ತಮ್ಮ ಕೆಲ ಸಹಾಯಕ ಸಿಬ್ಬಂದಿಯ ಜೊತೆಗೆ ಅವರೆಲ್ಲ ಬಂದಿದ್ರು. ಸೀದಾ ಒಳಗೆ ಹೋಗಿ ದರ್ಶನ್ ಅವರನ್ನು ಭೇಟಿಯಾಗಿದ್ದಾರೆ. ಆಮೇಲೆ ಇನ್ನೊಂದು ವಿಚಾರ ಅಂತ ಅಂದರೆ, ದರ್ಶನ್ ಅವ್ರ ಲಾಯರ್ ಏನೇ ಹೇಳ್ಬೋದು, ಒಂದು ಟೆನಲಲ್ಲಿ ಎಲ್ಲಿ ಬೆಳಕು ಕಾಣ್ತಿದೆ ನಮಗೀಗ ಗೊತ್ತಾಯಿತು ಅಂತ. ಬಟ್ ಆ ಬೆಳಕು ಇನ್ನು 1 ವರ್ಷದ ಮುಂದೆ ಕಾಣ್ತಾ ಇರೋದು. ಯಾಕಂತ ಅಂದರೆ ಸುಪ್ರೀಂ ಕೋರ್ಟಿಗೆ ಆಲ್ರೆಡಿ ಹೇಳಿದೆ, 1 ವರ್ಷ ಆದಮೇಲೆ ಬೇಲಿಗೆ ಮತ್ತೆ ಅಪ್ಲಿಕೇಶನ್ ಹಾಕಿ ಅಂತ ತಿಳ್ಕೊಂಡು. ಅಂದಿಗೆ ಹೆಚ್ಚು ಕಡಿಮೆ 1 ವರ್ಷ ಅವ್ರು ಇನ್ನೂ ಜೈಲಲ್ಲೇ ಇರಬೇಕಾಗ್ಬೋದು. ಇದೆಲ್ಲ ದರ್ಶನ್ ಅವರಿಗೆ ಹಾಗೆ ಅವರ ಕುಟುಂಬಕ್ಕೆ ಭಾಳ ಆಘಾತದ ಸಂಗತಿಯಾಗಿತ್ತು. ಅದಾದ ನಂತರದಲ್ಲಿ ಇವತ್ತು ಮೊದಲ ಭೇಟಿ. ಮಾಲ್ತೇಶ್ ಜಗ್ಗಿನ್ ನಮ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಡೀಟೇಲ್ಸನ್ನು ಕೊಡ್ತಾರೆ, ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಾಲ್ತೇಶ್ ಜಗ್ಗಿನ್, ಯಾವ ರೀತಿಯಾದಂಥ ವಿಶೇಷ ಅನುಮತಿಯನ್ನು ಅಥವಾ ವಿಶೇಷ ವ್ಯವಸ್ಥೆಯನ್ನು ಇವತ್ತು ದರ್ಶನ್ ಅವರು ತಮ್ಮ ಕುಟುಂಬವನ್ನು ಭೇಟಿಯಾಗೋದಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿತ್ತು? ಆಮೇಲೆ ಭಾಳ ದಿನಗಳ ನಂತರದಲ್ಲಿ ಆಗ್ತಾ ಇರುವಂಥದ್ದು ಒಂದು ಭೇಟಿ, ಸಹಜವಾಗಿ ಇಬ್ಬರಿಗೂ ಕೂಡ ಒಂದು ರೀತಿ ಒಂದು ಸ್ಪೆಷಲ್ ಭೇಟಿ ಇವತ್ತು. ಅದ್ರ ಬಗ್ಗೆ ಏನು ಡೀಟೇಲ್ಸ್ ಗೊತ್ತಾಯಿತು ಮಾಲ್ತೇಶ್ ಜಗ್ಗಿನ್? ಮಾಲ್ತೇಶ್, ನಿಜಕ್ಕೂ ಕೂಡ ಸೂಪರ್ ಸ್ಟಾರ್ ದರ್ಶನ್ ಅವರ ಲೈಫಲ್ಲಿ ಇವತ್ತೊಂದು ಕಹಿ ಘಟನೆ ಅಂತ ಹೇಳ್ಬೋದು, ಕಹಿ ದಿನ ಅಂತ ಹೇಳ್ಬೋದು. ಯಾಕಂದರೆ ಈ ಒಂದು ಪ್ರಕರಣ ಆದಾಗಿಂದ ಕೂಡ ಇವತ್ತು ವಿಶೇಷವಾಗಿ 23ನೇ ವರ್ಷದ ವಿವಾಹ ವಾರ್ಷಿಕೋತ್ಸವ ಅವ್ರದ್ದು. ಸೊ ಹಾಗಾಗಿ ದರ್ಶನ್ ಅವರು ಮತ್ತು ವಿಜಯಲಕ್ಷ್ಮಿ ಅವರು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟು 23 ವರ್ಷಗಳಾಗಿದೆ. ಸೊ ಪ್ರತಿ ವರ್ಷ ಕೂಡ ಈ ಒಂದು ದಿನವನ್ನು ವಿಶೇಷವಾಗಿ ಅವರು ಹೊರಗಡೆ ಸಂಭ್ರಮಿಸ್ತಾ ಇರತಕ್ಕಂತಹ ಸಾಕಷ್ಟು ಘಟನೆಗಳನ್ನು ನಾವೆಲ್ಲ ನೋಡಿದ್ದೀವಿ. ಬಟ್ ಇವತ್ತು ಈ ಒಂದು ದಿನ ಅವರಿಗೆ ತುಂಬ ವಿಭಿನ್ನವಾಗಿದೆ ಅಂತ ಹೇಳ್ಬೋದು. ಆ ಒಂದು ನೋವಿನಲ್ಲೇ ಕೂಡ ವಿಜಯಲಕ್ಷ್ಮಿ ಅವರು ಭಾವುಕ ಪೋಸ್ಟ್ಗಳನ್ನು ಹಾಕಿದ್ರು, ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಬೇಸರವನ್ನು ವ್ಯಕ್ತಪಡಿಸಿದ್ರು. ಬಟ್ ಇವತ್ತು ಪ್ರಮುಖವಾಗಿ ಜೈಲು ಅಧೀಕ್ಷಕರಿಂದ ಒಂದು ಅನುಮತಿಯನ್ನು ಪಡೆದು ಮಧ್ಯಾಹ್ನದ ವೇಳೆಗೆ ಅರ್ಧ ಗಂಟೆಗಳ ಕಾಲ ವಿಜಯಲಕ್ಷ್ಮಿ ಅವರು ದರ್ಶನ್ ಅವ್ರನ್ನ ಭೇಟಿ ಮಾಡಲಿಕ್ಕೆ ಆಗಮಿಸಿರ್ತಕ್ಕಂಥದ್ದು. ಈಗಷ್ಟೇ ಬೆಂಗಳೂರಿನ ಆನೇಕಲ್ ಬಳಿ ಇರ್ತಕ್ಕಂಥ ಪರಪ್ಪನ ಅಗ್ರಹಾರ ಬಳಿಗೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಹಾಗೆ ಅವರ ಪುತ್ರ ವಿನೀಶ್ ಸೇರಿದಂತೆ ಇನ್ನಿಬ್ಬರು ಕುಟುಂಬ ಸದಸ್ಯರು ಅವ್ರ ಜೊತೆ ಒಳಗಡೆ ಹೋಗ್ತಾರೆ. ಅಕ್ಷರಶಃ ನಿಜಕ್ಕೂ ಕೂಡ ಅವರಿಬ್ಬರು ಕೂಡ ಭಾವುಕ ಸನ್ನಿವೇಶಕ್ಕೆ ಒಳಗಾಗಿದ್ದಾರೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಇಂತಹ ಒಂದು ದಿನವನ್ನ ಜೈಲಲ್ಲಿ ಕಳಿತೀವಿ ಅಂತ ಯಾವತ್ತೂ ಕೂಡ ಅವರು ಊಹಿಸಿರ್ಲಿಲ್ಲ. ಬಟ್ ಇವತ್ತು ಅಂತಹ ಸನ್ನಿವೇಶಕ್ಕೆ ಸಾಕ್ಷಿಯಾಗಿರ್ತಕ್ಕಂಥ ಘಟನೆಗೆ ಇವತ್ತಿನ ದಿನ ಕಾರಣ ಆಗಿದೆ ಅಂತ ಹೇಳ್ಬೋದು. ಹೀಗಾಗಿ ಸಹಜವಾಗಿ ದರ್ಶನ್ ಅವರು ಮತ್ತು ವಿಜಯಲಕ್ಷ್ಮಿ ಅವರು ಅಂದರೆ 8 ತಿಂಗಳ ನಂತರ, ಅಂದರೆ ಮೊದಲು ಎಲ್ಲ ಕೂಡ ಒಂದು ಸಾಮಾನ್ಯ ಭೇಟಿಗೆ ಅವಕಾಶ ಇತ್ತು, ಆ ರೀತಿಯಾಗಿ ಬಂದು ಅವರು ಮಾತನಾಡಿಸ್ಕೊಂಡು ಹೋಗ್ತಾ ಇದ್ರು. ಬಟ್ ಇವತ್ತು ಒಂದು ವಿಶೇಷ ಭೇಟಿಗೆ ಅವಕಾಶ ಇರತಕ್ಕಂಥದ್ದು, ಅಂದರೆ ಮುಖ್ಯಮುಖಿಯಾಗಿ ಒಂದು ಅರ್ಧ ಗಂಟೆಗಳ ಕಾಲ ಮಾತನಾಡಲಿಕ್ಕೆ ಜೈಲು ಅಧೀಕ್ಷಕರಿಂದ ಅನುಮತಿಯನ್ನು ಪಡೆದಿರ್ತಕ್ಕಂಥ ವಿಜಯಲಕ್ಷ್ಮಿ ಅವರು ದರ್ಶನ್ ಅವ್ರನ್ನ ಭೇಟಿಯಾಗಿದ್ದಾರೆ. ಸಹಜವಾಗಿ ದರ್ಶನ್ ಅವರು ಈಗಾಗಲೇ ಜೈಲಿನಲ್ಲಿ ಇರ್ತಕ್ಕಂಥ ದಿನಗಳನ್ನು ನಡೆದು ತಮ್ಮ ಜೀವನದ ಒಂದು ಸ್ಥಿತಿಯನ್ನು ನೆನೆದು ಕುಗ್ಗಿ ಹೋಗಿದ್ದಾರೆ. ಸೊ ಹೀಗಾಗಿ ಭಾವುಕರಾಗಿ ಪತ್ನಿ ಮತ್ತು ವಿನೀಶ್ ಅವ್ರನ್ನ ಅಪ್ಕೊಂಡು ದರ್ಶನ್ ಅವರು ಒಂದಿಷ್ಟು ಭಾವುಕವಾಗಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಇವತ್ತು 23ನೇ ವರ್ಷದ ವಾರ್ಷಿಕೋತ್ಸವವನ್ನು ಜೈಲಿನಲ್ಲಿ
ಒಂದು ರೀತಿ ಕಳಿಬೇಕಾಗಿದೆ ಅನ್ನುವಂಥ ಬೇಸರದಲ್ಲಿದ್ದಾರೆ ಅಂತಲೇ ಹೇಳ್ಬೋದು ಮಾಲ್ತೇಶ್. ಓಕೆ, ಮಾಲ್ತೇಶ್ ಜಗ್ಗೀನ್, ಅಂದ್ರೆ ಈಗ ಮೊನ್ನೆ ಸುಪ್ರೀಂ ಕೋರ್ಟ್ನಲ್ಲಿ ಇವರು ಬೇಲ್ ಅಪ್ಲಿಕೇಶನ್ ಹಾಕೊಂಡು ಹೋದಂಥ ಸಂದರ್ಭದಲ್ಲಿ ಬಹಳಷ್ಟು ಆರೋಪಗಳನ್ನ ಮಾಡಿದ್ದರು. ಅಂದ್ರೆ ನಮಗೆ ಸಹ ಕೈದಿಗಳಿಂದ ನನಗೆ ಬಹಳ ತೊಂದರೆ ಆಗ್ತಾ ಇದೆ, ಬಹಳಷ್ಟು ಮಂದಿ ಗುರಾಯಿಸ್ತಾರೆ, ಇನ್ನು ಕೆಲವರು ನನ್ನ ಲೇವಡಿ ಮಾಡ್ತಾರೆ, ಪೊಲೀಸರು ಕೂಡ ಇತರರಿಗೆ ಕೊಡುವಂಥ ಯಾವ ವ್ಯವಸ್ಥೆಗಳನ್ನು ನಾನು ಕೊಡ್ತಾ ಇಲ್ಲ ಅನ್ನುವಂಥದ್ದನ್ನೆಲ್ಲ ಹೇಳಿದ್ರು. ಬಟ್ ಪೊಲೀಸರು ಆ ನಂತರ ಬಹಳ ಒಂದು ಪಟ್ಟಿನೇ ಕೊಟ್ಬಿಟ್ಟಿದ್ರು ಕೋರ್ಟ್ಗೆ, ಇವ್ರನ್ನ ಯಾರ್ಯಾರು ಬಂದು ಭೇಟಿ ಆಗೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ, ಯಾರ್ಯಾರು ಭೇಟಿ ಆಗಿದ್ದಾರೆ, ಇವ್ರಿಗೆ ಏನೇನು ಸವಲತ್ತು ಮಾಡಿಕೊಟ್ಟಿದ್ದೀವಿ, ಹೇಳ್ತಿರೋದೆಲ್ಲ ಸುಳ್ಳು, ಈ ತರನಾದಂಥದ್ದು ವಿಚಾರ ಒಂದು ಸ್ವಲ್ಪ ತಿಕ್ಕಾಟ ಇದ್ದೇ ಇದೆ ದರ್ಶನ್ ಹಾಗೆ ಪೊಲೀಸರ ನಡುವೆ. ಅದನ್ನ ಮೀರಿ ಇವತ್ತೊಂದು ಅನುಕಂಪದ ಆಧಾರದ ಮೇಲೂ ಕೂಡ ಪೊಲೀಸರು ಏನೇನು ವ್ಯವಸ್ಥೆ ಮಾಡಿಕೊಟ್ಟಿದ್ರು, ಆ ವ್ಯವಸ್ಥೆನ ಹೇಗೆ ಬಳಸ್ಕೊಂಡಿದ್ದಾರೆ ದಂಪತಿ, ಇದೇನು ಗೊತ್ತಾಗಿದೆ ಮಾಲ್ತೇಶ್ ಜಗ್ಗೀನ್? ಮಾಲ್ತೇಶ್, ಖಂಡಿತ ಏನಂತಂದ್ರೆ ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಅವರ ಅರ್ಜಿ ವಿಚಾರಣೆ ಇದ್ದಂಥ ಸಂದರ್ಭದಲ್ಲಿ ಸಹಜವಾಗಿ ಒಂದು ಕುತೂಹಲ ಇತ್ತು. ಅಂದರೆ ಅವರ ಅಭಿಮಾನಿಗಳು ಕೂಡ ಒಂದು ಭರವಸೆ ಇತ್ತು, ಅವರ ಕುಟುಂಬಕ್ಕೂ ಕೂಡ ಒಂದು ಭರವಸೆ ಇತ್ತು. ಅಂತಂದರೆ ಒಂದಿಷ್ಟು ದರ್ಶನ್ ಅವರು ಏನಿದ್ದಾರೆ ಜೈಲಲ್ಲಿ ತಮಗಾಗ್ತಿರ್ತಕ್ಕಂಥ ಸಮಸ್ಯೆಗಳ ಕಾರಣಗಳನ್ನು ಕೊಟ್ಟು ಅಲ್ಲಿ ಅಂದರೆ ಮನವಿ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ರು, ಸೊ ಬೇಲ್ಗಾಗಿ. ಬಟ್ ಅದೆಲ್ಲವೂ ಕೂಡ ಈಗ ಸಾಧ್ಯ ಇಲ್ಲ. 1 ವರ್ಷಗಳ ಕಾಲ ದರ್ಶನ್ ಅವರಿಗೆ ಬೇಲ್ ಸಿಗಲ್ಲ ಅನ್ನೋದು ಸಂಪೂರ್ಣವಾಗಿ ಸ್ಪಷ್ಟವಾಗಿರ್ತಕ್ಕಂಥದ್ದು. ಇದರ ಬೆನ್ನಲ್ಲೇ ಏನಂತಂದರೆ ಅದನ್ನು ಹೊರತುಪಡಿಸಿ ಅವರಿಗಿರ್ತಕ್ಕಂಥ ಒಂದಿಷ್ಟು ಸೌಲಭ್ಯಗಳನ್ನು ಈಗ ಅಂದರೆ ಪೊಲೀಸರು ವ್ಯವಸ್ಥಿತವಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಅಂದರೆ ಒಬ್ಬ ಅಂದರೆ ಆರೋಪಿಗೆ ಯಾವ ರೀತಿಯ ಒಂದು ಸೌಲಭ್ಯಗಳು ಸಿಗಬೇಕೋ ಅದೆಲ್ಲದಕ್ಕೂ ಕೂಡ ಸಂಪೂರ್ಣ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೀವಿ ಅನ್ನೋಂಥದ್ದನ್ನು ಅವರು ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಇದೆಲ್ಲದರ ಜೊತೆಗೆ ಏನಂತಂದರೆ ಇವತ್ತು ಪತ್ನಿ ಕೂಡ ಆಗಮಿಸಿದ್ದಾರೆ. ಹಾಗಾಗಿ ಈ ಒಂದು ವಿಶೇಷ ದಿನಕ್ಕೋಸ್ಕರ ಅವ್ರಿಗೊಂದಿಷ್ಟು ಅನುಮತಿಯನ್ನು ಕೊಡುವಂಥ ಕೆಲಸ ಕೂಡ ಆಗಿದೆ. ಹಾಗಾಗಿ 30 ನಿಮಿಷಗಳ ಕಾಲ ಅವ್ರಿಗೂ ಮತ್ತು ಅವರ ಕುಟುಂಬಕ್ಕೆ ದರ್ಶನ್ ಇರುವಂತಹ ಒಂದು ಬ್ಯಾರಕ್ಕಿಗೆ ತೆರಳಿ ಅಲ್ಲಿ ಮಾತನಾಡಲಿಕ್ಕೆ, ಮುಖ್ಯವಾಗಿ ಒಂದಿಷ್ಟು ಮಾತನಾಡಲಿಕ್ಕೆ ಅವಕಾಶ ಇದೆ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಈ ಒಂದು ಸಮಯದಲ್ಲಿ ಇಬ್ಬರು ಕೂಡ ಅಕ್ಷರಶಃ ಭಾವುಕರಾಗಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಇನ್ನು ಅವರ ಅಭಿಮಾನಿಗಳಿಗೂ ಕೂಡ ಇವತ್ತು ಬೇಸರದ ದಿನ. ಹಾಗಾಗಿ ಎಲ್ಲರೂ ಕೂಡ ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಆಪ್ತರು ಮತ್ತು ಅವರ ಅಭಿಮಾನಿಗಳು ಅಲ್ಲಿಂದನೇ ಒಂದು ಶುಭಾಶಯವನ್ನು ಕೋರ್ತಾ ಇರುವಂತಹ ಸನ್ನಿವೇಶ ಕೂಡ ನಿರ್ಮಾಣ ಆಗಿದೆ ಅಂತಲೇ ಹೇಳ್ಬೋದು. 23 ವರ್ಷದ ದಾಂಪತ್ಯ ಜೀವನದಲ್ಲಿ ಇದೇ ಮೊದಲ ಬಾರಿಗೆ ಇಂಥ ಒಂದು ಸನ್ನಿವೇಶವನ್ನು ಎದುರಿಸ್ತಾ ಇದ್ದಾರೆ ದಂಪತಿಗಳಂತಲೇ ಹೇಳ್ಬೋದು. ಯಾಕಂತಂದ್ರೆ ಕಳೆದ ಬಾರಿ ಕನಕಪುರ ಬಳಿ ಇರ್ತಕ್ಕಂಥ ಒಂದು ಖಾಸಗಿ ರೆಸಾರ್ಟ್ನಲ್ಲಿ ಸೆಲೆಬ್ರೇಟ್ ಮಾಡಿದ್ರು. ಸೊ ಅದರ ಹಿಂದಿನ ಬಾರಿ ದುಬೈನಲ್ಲಿ ಸೆಲೆಬ್ರೇಟ್ ಮಾಡಿದ್ರು. ಬಟ್ ಇದನ್ನು ಕೂಡ ಯಾರೂ ಊಹಿಸಿರಲಿಲ್ಲ. ಹೀಗಾಗಿ ಈ ದಿನವನ್ನು ಇಲ್ಲಿ ಕಳೀತಾ ಇದ್ದಾರೆ ಅಂತ ಹೇಳ್ಬೋದು. ಮಾಲ್ತೇಶ್ ಅಗೇನ್ ಥ್ಯಾಂಕ್ ಯು.